ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀನು ಬಲಪಡಿಸಿರುವೆ ಎಸಯ್ಯ. ಬಲವಿಲ್ಲದಿರುವಾಗ ನನ್ನನ್ನು ನೀನು ಬಲಪಡಿಸಿರುವೆ ಎಸಯ್ಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದು ನಿಮಗೆ ಆರಾಧನೆ 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 ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೆ ನಿಮಗೆ ಆರಾಧನೆ. ಪ್ರಿಯರೇ, ನಾವು ಕರ್ತನ ವಾಕ್ಯಕ್ಕೆ ವಿಧೇಯರಾಗಬೇಕು. ವಿಧೇಯರು ಯಾರು ಆಗ್ತಾರೋ ಅವರು ಕರ್ತನ ಪ್ರಸನ್ನತೆಯಲ್ಲಿ ಬೆಳೀತಾರೆ, ಕರ್ತನ ಸಂಕಲ್ಪದಲ್ಲಿ ಬೆಳೀತಾರೆ, ಕರ್ತನನ್ನು ದೃಢವಾಗಿಟ್ಟುಕೊಳ್ಳುತ್ತಾರೆ. ಈ ಲೋಕ ನಮ್ಮನ್ನು ಕೇಳ್ತದೆ, ನೀನು ಕರ್ತನನ್ನು ಹಿಂಬಾಲಿಸಿದ್ದೀಯಲ್ಲ, ಕರ್ತನು ನಿನಗೇನು ಮಾಡ್ದ ಎಂಬುದಾಗಿ ಈ ಲೋಕ ನಿನ್ನನ್ನು ಕೇಳ್ತದೆ. ನಿನ್ನ ಉತ್ತರ ಏನು? ನಾನು ಹೇಳ್ತೇನೆ, ಕರ್ತನು ನನಗೆ ಉಸಿರು ಕೊಟ್ಟಿದ್ದಾನೆ. ಕರ್ತನು ನನ್ನ ಪಾಪಗಳಿಗಾಗಿ, ನನ್ನ ಶಾಪಗಳಿಗಾಗಿ, ನನ್ನ ವಿಮೋಚನೆಗಾಗಿ ಆತನ ಮೌನವಾಗಿ ಕರ್ತನ ರಕ್ತವನ್ನು ನನಗಾಗಿ ಸುರಿಸಿದ್ದಾನೆ. ಆಮೇಲೆ ನಾವು ನೆನೆಸಬಹುದು, ಇಷ್ಟು ವರ್ಷಗಳ ಕಾಲ ಕರ್ತನೊಟ್ಟಿಗೆ ಇಜ್ಜೋಡಾಗಿ ನಡೀತಾ ಇದ್ದೀವಲ್ಲ, ಈ ಲೋಕ ಅವಮಾನಿಸ್ತಾ ಇದೆ, ಈ ಲೋಕ ನಿಂದಿಸ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ನೋವು, ಹೆಜ್ಜೆ ಹೆಜ್ಜೆಗೂ ಕಣ್ಣೀರು, ಹೆಜ್ಜೆ ಹೆಜ್ಜೆಗೂ ಹಿಂಸೆ. ಯಾರನ್ನು ನಂಬಿದೆವೋ ಅವರು ನಮ್ಮನ್ನು ಮೋಸ ಮಾಡಿದರಲ್ಲ ಎಂಬುದಾಗಿ ನಿನ್ನ ಹೃದಯ ನಿನ್ನನ್ನು ಅಣುಕಿಸ್ತಾ ಇರಬಹುದು ಪ್ರಿಯರೇ. ಆದರೆ ಒಂದಂತೂ ಸತ್ಯ, ಕರ್ತನು ಎಲ್ಲಿ ನಿಮಗೆ ಅವಮಾನ ಆಗಿರ್ತದೋ ಅಲ್ಲಿ ಸನ್ಮಾನ ಮಾಡ್ತಾನೆ. ನಿಮ್ಮನ್ನು ನಡೆಸುವವರು ನಿಮ್ಮನ್ನು ಕೈ ಬಿಟ್ಟಿರಬಹುದು, ನಿಮ್ಮ ಪ್ರಾಣ ಸ್ನೇಹಿತರು ನಿಮ್ಮನ್ನು ನಿಂದಿಸಿರಬಹುದು, ನಿಮ್ಮನ್ನು ತುಂಬ ಪ್ರೀತಿಸುವಂಥವರು, ಎತ್ತ ತಂದೆ ತಾಯಿ ಬಂಧು ಬಳಗ ಸಕಲವು ನಿಮ್ಮನ್ನೆಂದು ತೊರೆದು ಹೋಗಿರಬಹುದು. ಆದರೆ ಕರ್ತನ ಪ್ರೀತಿ ನಿಮ್ಮನ್ನೆಂದಿಗೂ ತೊರೆಯುವುದಿಲ್ಲ. ಕರ್ತನ ಪ್ರೀತಿ ನಿಮ್ಮನ್ನು ಮಗಳೇ, ಮಗನೇ, ಬಾ ನನ್ನ ಬಳಿಗೆ ಬಾ, ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳ್ತದೆ. ಇದು ನಮ್ಮನ್ನು ನಡೆಸುವವರು ನೆನಪಿಲ್ಲ, ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಬಳಿಗೆ ಬಂದರು, ಆದರೆ ಅದು ನಮಗೆ ಅರ್ಥ ಆಗಲಿಲ್ಲ. ಅವರು ನಮ್ಮನ್ನು ಮೋಸ ಮಾಡಿ ಏನು ಚಂದ ಇದ್ದಾರೆ. ದೇವರು ನಮ್ಮನ್ನು ಇನ್ನೂ ಉನ್ನತಕ್ಕೆ ಆಶೀರ್ವಾದಕರವಾಗಿ ಮಹಿಮಕರವಾಗಿ ನಡೆಸ್ತಾರೆ. ರೋಮ 8ನೇ ಅಧ್ಯಾಯ 28 ನೀವು ನೋಡಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಾಗಿ ಸಂಭವಿಸ್ತವೆ ಎನ್ನುವುದನ್ನು ನಾವು ಬಲ್ಲೆವು. ಪ್ರಿಯರೇ, ಈ ಮುಂಜಾನೆ ಈ ವಾಗ್ದಾನವನ್ನು ಹಿಡಿದುಕೊಳ್ಳಿ. ಆ ವಾಗ್ದಾನ ಏನಪ್ಪ ಅಂತಂದರೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಈ ಲೋಕ ನಿಮ್ಮನ್ನು ಕೈ ಬಿಟ್ಟಿದೆ, ಭಯಬೇಡ. ನಿಮ್ಮನ್ನು ನಡೆಸುವವರು, ನಿಮ್ಮ ಸಭಾಪಾಲಕರು ನಿಮ್ಮನ್ನು ವಂಚಿಸಿರಬಹುದು, ಆದರೆ ಕ್ಷಮಿಸಿಬಿಡೋಣ. ದೇವರ ಸಂಕಲ್ಪದ ಮೇರೆಗೆ ಒಂದು ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವೂ ಒಳ್ಳೆಯದಾಗ್ತದೆ, ಎಲ್ಲವೂ ಒಳ್ಳೆಯದಾಗ್ತದೆ. ದೇವರು ನಿಮಗೊಂದು ಆಶೀರ್ವಾದವನ್ನು ಇಟ್ಟಿದ್ದಾರೆ, ಅದನ್ನು ಹೊಂದಿಕೊಳ್ಳಿ, ಅದನ್ನು ಈ ಮುಂಜಾನೆ ಹೊಂದಿಕೊಳ್ಳಿ.
ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಸ್ತೋತ್ರಪ್ಪ. ಅಪ್ಪ, ಈ ಮುಂಜಾನೆ ಸಮಯದಲ್ಲಿ ಮನುಷ್ಯನು ಸಹಾಯ ಮಾಡ್ತಾನೆ ಅಂತ ನೋಡಿ ನಾನು ಈ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ, ಈ ಪ್ರಾರ್ಥನೆಯನ್ನು ನೋಡುತ್ತಲ್ಲ ದೇವರೇ. ಮನುಷ್ಯನ ಸಹಾಯ ನನಗೆ ಬೇಡ, ಪರಲೋಕದಲ್ಲಿರ್ತಕ್ಕಂಥ ಯೇಸುವೆ ನಿಮ್ಮ ಸಹಾಯ ನನಗೆ ಬೇಕು ಸ್ವಾಮಿ. ನನ್ನ ಕುಟುಂಬಕ್ಕೆ ಪರಲೋಕದಲ್ಲಿರ್ತಕ್ಕಂಥ ನಿಮ್ಮ ಸಹಾಯ ಬೇಕು ಸ್ವಾಮಿ. ಅಪ್ಪ, ನನ್ನ ಮಕ್ಕಳಿಗೆ ದೇವರೇ ಅಪ್ಪ ಯೇಸುವೆ ಪರಲೋಕದಿಂದ ಒಂದು ಸಹಾಯ ಬರಲಿ ಸ್ವಾಮಿ, ಒಂದು ಆಶೀರ್ವಾದ ಬರಲಿ, ನನ್ನ ಮನೆಗೊಂದು ಆಶೀರ್ವಾದ ಬರಲಿ ಸ್ವಾಮಿ, ನಮ್ಮ ಕುಟುಂಬಕ್ಕೊಂದು ಆಶೀರ್ವಾದ ಬರಲಿ ಸ್ವಾಮಿ. ಆಶೀರ್ವಾದದ ನಿಧಿಯಾಗಿ ನನ್ನನ್ನು ನಡೆಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್, ಆಮೇನ್, ಹಲ್ಲೆಲೂಯಾ.